वरदरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये गुरुब्रह्मा गुरुविष्णु गुरुदेवो ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಏನಪ್ಪ ಅಂದರೆ ನಾಡಿನ ಜನಗಳಿಗೆಲ್ಲ ಶುಭಾಶಯ, ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭೋದಯ ಅಂತ ಹೇಳ್ತಾ ಇದು ಮಾಡ್ತಾಯಿದ್ವಿ. ಇವತ್ತು ಶುಕ್ರವಾರ 3ನೇ ತಾರೀಕು ಮೇ 3ನೇ ತಾರೀಕು 2024 ಶುಕ್ರವಾರ. ಏನಪ್ಪ ಅಂದರೆ 26ನೇ ತಾರೀಕು ನಾವು ಬೆಂಗಳೂರು ಬಿಟ್ಟು ಶಿವಮೊಗ್ಗ ಹೋಗಿ, ಶಿವಮೊಗ್ಗದಿಂದ ತೀರ್ಥಹಳ್ಳಿ ಹೋಗಿ ಹಿರೇಗದ್ದೆಗೆ ಹೋದ್ವಿ ನವಗ್ರಹ ಪೂಜೆ ಮಾಡೋಕ್ಕೆ. ಅಲ್ಲಿಂದ ಶನಿವಾರ ನವಗ್ರಹ ಪೂಜೆ ಮಾಡಿ ಪುನಃ ಭಾನುವಾರ ರಿಟರ್ನ್ ಬಂದೆ. ಭಾನುವಾರ ಬೆಂಗಳೂರಿಗೆ ಬಂದು ಸಾಕಾಯಿತು, 6:30-7 ಗಂಟೆಗೆ ಬಂದೆ. ಪುನಃ ಸೋಮವಾರ ದಿನ ರೆಸ್ಟ್ ತಗೊಂಡೆ. ಅಲ್ಲಿಂದ ಆಚೆಗೆ ಮಂಗಳವಾರ ಪುನಃ ಕುಣಗಲ್ ಹೋಗಿ, ಕುಣಗಲ್ಲಿಂದ ದುರ್ಗಕ್ಕೆ ಹೋಗಿ, ದುರ್ಗದಿಂದ ಮದ್ದೂರಿಗೆ ಹೋಗಿ, ಮಂಡ್ಯ ಹೋಗಿ, ಕೆರಗೋಡಿಗೆ ಹೋಗಿ ಅಲ್ಲೆಲ್ಲ ಸುತ್ಕೊ ಬಂದ್ವಿ. ಅಲ್ಲಿ ಮಂಗಳವಾರ ಹೋಗಿ ಬುಧವಾರ ಅಲ್ಲೇ ಆಲ್ಟ್ ಆಗಿ ಗುರುವಾರ ದಿವಸ ರಿಟರ್ನ್ ಬಂದೆ. ರಿಟರ್ನ್ ಬಂದ್ಬಿಟ್ಟು ಇವತ್ತು ತುಂಬ ಶುಕ್ರವಾರ 3ನೇ ತಾರೀಕು ಆದ್ರೂ ನಮ್ಮದು ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಎಲ್ಲರಿಗೂ ಒಳ್ಳೆಯದಾಗಬೇಕು. ಏನೋ ಮಳೆ ಕಡಿಮೆ ಬಿತ್ತು, ಆದರೆ ಸೆಕೆ ತುಂಬ ಸೆಕೆ, ತಡಿಲಾರದೆ ಅಂತ ಸೆಕೆ ಆಗಿದೆ. ಆದರೆ ಒಳ್ಳೇದಾಯ್ತದೆ, ಭಗವಂತ ಒಳ್ಳೇದು ಮಾಡ್ತಾನೆ ಶನಿದೇವರು. ಏನಪ್ಪ ಅಂದರೆ ಇವತ್ತಿನ ಪರಿಸ್ಥಿತಿಲಿ ಇನ್ನೂ ಮಳೆ ಚೆನ್ನಾಗಿ ಬೀಳಬೇಕಾಯ್ತು, ಏನಕ್ಕೆ ಅಲ್ಪ ಸ್ವಲ್ಪ ಬಿದ್ದದೆ. ಇದ್ದಿದ್ದು ಜನಗಳಿಗೆ ತುಂಬ ಕಷ್ಟ ಆಯ್ತದೆ ಸೆಕೆ ಆಗಿ, ಇಲ್ಲ ಕೆಲವರಿಗೆ ಹುಷಾರಿಲ್ಲದೆ ತಪ್ಪೋದು, ಇವೆಲ್ಲ ಕಾರಣ ಆಯ್ತದೆ. ಆದರೆ ಅತಿ ಕೋಲ್ಡ್ ನೀರು ಕುಡಿಯೋಕೆ ಹೋಗ್ಬೇಡಿ. ಅತಿ ಕೋಲ್ಡ್ ಕುಡಿದಾಗ ಈ ಸೆಕೆಗೆ ಅದು ಎತ್ತಾಕ್ಬಿಡ್ತದೆ, ಆಮೇಲೆ ಮನಗಬೇಕಾಯ್ತದೆ, ಚಳಿ ಜ್ವರ ಬರ್ಬೇಕಾಯ್ತದೆ. ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಏನಪ್ಪ ಅಂದರೆ ಇವತ್ತಿನ ಪರಿಸ್ಥಿತಿಲಿ ಬಿಸಿನೀರೇ ಕುಡಿಯೋ ಬದಲು ತಣ್ಣೀರೇ ಕುಡ್ಕೋಬೇಕು. ಅತಿ ಕೋಲ್ಡ್ ಕುಡಿಬಾರ್ದು. ಬಿಸಿನೀರೇ ಕೋಲ್ಡ್ ಆಯ್ತದೆ, ಆದರೆ ತಣ್ಣೀರೇ ಕೋಲ್ಡ್ ಆದ್ರೂ ಮನುಷ್ಯನಿಗೆ ಎತ್ತಾಕ್ಬಿಡ್ತದೆ. ಆ ಥರ ಇರೋದು ವಾತಾವರಣ. ನೀವೆಲ್ಲ ನೋಡಿ ಯೋಚನೆ ಮಾಡಿ ಭಗವಂತನ ಕೈ ಮುಗಿದು ಎಲ್ಲ ಇದು ಮಾಡಿ. ಏನಪ್ಪ ಅಂದರೆ ನಾವು ಹೇಳೋದು ಸತ್ಯ. ಕಷ್ಟ ಅಂತ ಬರ್ತಾರೆ, ಇಲ್ಲಿ ಪರಿಹಾರ ಮಾಡಿಕೊಡ್ತೀವಿ. ಎಲ್ಲರಿಗೂ ಅಷ್ಟೇ, ಇಲ್ಲಿ ಯಾರೇ ಬರಲಿ ಅವ್ರಿಗೆ ಕಷ್ಟ ಪರಿಹಾರ ಮಾಡಿಕೊಡ್ತೀವಿ ಅಂಥ ಜಾಗ ಇದು. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವರು ಅಷ್ಟು ಶಕ್ತಿ ಕೊಡ್ತಾನೆ. ಕನಕದಾಸರು ಅಷ್ಟೇ, ಅವರು ಹೇಳಿದ್ದು ವಾಕ್ಯ ತಪ್ಪೋದಿಲ್ಲ, ಆದರೆ ನಡೆದೋಯ್ತದೆ. ಮಠನೂ ಇದೆ, ದೇವಸ್ಥಾನವೂ ಇದೆ ಅಂತ ತಿಳ್ಕೊಂಡು ನಾವು ಅವ್ರಿಗೆ ಬಂದವ್ರಿಗೆ ಕಷ್ಟ ಪರಿಹಾರ ಮಾಡಿಕೊಡ್ತೀವಿ. ಎಷ್ಟು ದಿನ ಆಯಿತು, ಹೆಚ್ಚು ಕಮ್ಮಿ 1 ವಾರದ ಮೇಲೆ ಆಯಿತು ವಿಡಿಯೋ ಮಾಡಲಿಲ್ಲ, ಯಾಕೋ ಬೇಜಾರಾಯಿತು. ಜೀವನದಲ್ಲಿ ನಮ್ಮಂಥವ್ರಿಗೆ ಇಷ್ಟು ಕಷ್ಟ ಆದಮೇಲೆ ಸಾಮಾನ್ಯ ಜನಕ್ಕೆ ಎಷ್ಟು ಕಷ್ಟ ಕೊಡ್ಬೋದು ಭಗವಂತ ಅಂದ್ಕೊಂಡು ಯಾವ ವಿಡಿಯೋನೂ ಮಾಡಲಿಲ್ಲ. ನೆಂಟರಷ್ಟೇ ಆಗಲಿ, ನಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳೇ ಆಗಲಿ, ಅಣ್ಣ ತಮ್ಮದಿರೇ ಆಗಲಿ, ಯಾರು ಏನಪ್ಪ ಅಂತಲೂ ಕೇಳೋದಿಲ್ಲ, ಅವ್ರನ್ನ ಏನು ಅಂತಲೂ ಮಾತಾಡಿಸೋದಿಲ್ಲ. ಅವ್ರ ದಾರಿ ಅವ್ರದ್ದು, ನಮ್ಮ ದಾರಿ ನಮ್ಮದು. ಯಾಕೆಂದರೆ ಎಲ್ಲ ನೋಡಿದ್ದೀವಿ, ಹುಟ್ಟುವಾಗ ಒಬ್ಬನೇ ಬರೋದು, ಹೋಗುವಾಗಲೂ ಒಬ್ಬನೇ ಹೋಗೋದು, ಜೊತೆಲಿ ಯಾರೂ ಬರೋದಿಲ್ಲ. ಅದಕ್ಕೆ ನಾನು ತಿಳ್ಕೊಬಿಟ್ಟಿದ್ದೀನಿ, ಭಗವಂತ ನೀನು ಒಬ್ಬನೇನಪ್ಪ ನನಗೆ ತಂದೆ ತಾಯಿ ಅಂತ ಅಷ್ಟು ಹೇಳಬಲ್ಲೆ. ಎಲ್ಲರಿಗೂ ಶುಭೋದಯ, ಎಲ್ಲರಿಗೂ ಒಳ್ಳೆಯದಾಗಲಿ.